ಮತ್ತೆ ಡ್ಯಾಮ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಈ ಕೆರೆ ತೋರಿಸ್ಬಿಟ್ಟು ಇದೇ ಡ್ಯಾಮ್ ಅಂತವ್ರೆ ಫ್ರೆಂಡ್ಸ್. ಹೆಲೋ ಗಾಯ್ಸ್, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಡ್ಯಾಮ್ಗೆ ಹೋಗ್ತಾ ಇದ್ವಿ. ನೋಡಿ ಇವರೇ ನನ್ನ ಫ್ರೆಂಡ್ಸು. ಸುತ್ತ ನೇಚರ್ ಚೆನ್ನಾಗಿತ್ತು, ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು ಫ್ರೆಂಡ್ಸ್. ಸರಿ ಅಂದ್ಬಿಟ್ಟು ಇಲ್ಲೇ ಒಂದು ಮರದ ಕೆಳಗಡೆ ಹಾಕಿದ್ವಿ. ನಾನು ನೋಡಿದೆ, ನಾನು ಬೇರೆ ಹಾಫ್ ಟಿ ಶರ್ಟ್ ಹಾಕಿದ್ದೆ. ಫುಲ್ ಚಳಿ ಆಗ್ತಾಯಿತ್ತು. ಮಳೆ ನಿಂತ ಮೇಲೆ ಮತ್ತೆ ಡ್ಯಾಮ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಈ ಕೆರೆ ತೋರಿಸ್ಬಿಟ್ಟು ಇದೇ ಡ್ಯಾಮ್ ಅಂತವ್ರೆ ಫ್ರೆಂಡ್ಸ್. ಆಮೇಲೆ ಇದೆಲ್ಲ ಡ್ಯಾಮ್ ಅಂದ್ಬಿಟ್ಟು ಹೈವೇ ರೀಚ್ ಆದ್ವಿ. ಹೈವೇಯಿಂದ ಹಂಗೆ ಮುಂದೆ ಹೋಗ್ತಾ ಟಿಕೆಟ್ ತಗೋಬೇಕು ಅಂದರು. ಟಿಕೆಟ್ ತಗೊಂಡು ಹಂಗೆ ಹೋಗಿ ಗಾಡಿ ಪಾರ್ಕ್ ಮಾಡಿದ್ವಿ. ಬೈಕ್ ಪಾರ್ಕ್ ಮಾಡಿ ಲೆಫ್ಟಲ್ಲಿ ನೋಡಿದ್ರೆ ಬೋಟಿಂಗ್ ನಡೀತಾ ಇತ್ತು. ಹೋಗೋಣ ಅಂತ ಎಷ್ಟು ಅಂತ ಕೇಳಿದ್ರೆ 200 ಅಂದರು. ಎಲ್ಲ ಮಕ್ಕ ನೋಡಿ ಸರಿ ಅಂದ್ಬಿಟ್ಟು ಡ್ಯಾಮ್ ಕಡೆ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿ ಡ್ಯಾಮ್ ಹತ್ರ ನೋಡಿದ್ರೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಅರ್ಧ ಊರೇ ಇಲ್ಲಿದ್ದಂಗೆ ಆಯಿತು. ಈ ವೇವ್ ನೋಡಿಬಿಟ್ಟು ಇಳಿಬೇಕು ಅನಿಸ್ತಾ ಇತ್ತು. ಅದು ಇಷ್ಟು ಜನ ನೋಡಿ ನಾನು ನನ್ನ ಫ್ರೆಂಡ್ಸ್ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಅಲ್ಲಿ ಹೋಗೋದಾದ್ರು ಹೋಗಿ ನೀರಿಗೆ ನಿಂತ್ಕೊಳಕ್ಕೆ ಭಯ ಬೀಳ್ತವ್ರೆ. ನೋಡಿ ಏನು ಹೇಳೋಣ ಇಂಥವ್ರಿಗೆ. ನಾನೇ ಹೋಗೋಣ ಅಂತ ಫಸ್ಟ್ ಒಳಗಡೆ ಹೊರಟದೆ. ಅದ್ರಲ್ಲಿ ಜೋಶಲ್ಲಿ ಫೋನ್ ಅಂದ್ಬಿಟ್ಟು ಬೇರೆ ತೊಗೊಂಡೋದೆ. ಕೆಳಗಡೆ ಬಿದ್ದೋಗ್ಬಿಡ್ತು ಗಾಯ್ಸ್. ಜಿಮ್ಮಿಗೆ ಹೋಗೋರು ಮಸಲ್ ರಿಲ್ಯಾಕ್ಸೇಷನ್ಗೋಸ್ಕರ ಕಪ್ ಮಸಾಜು, ನೀಡಲ್ ಮಸಾಜು, ಆ ಮಸಾಜ್ ಈ ಮಸಾಜ್ ಅಂತ ಮಾಡಿಸ್ತಾರೆ. ನಾನು ಅಲ್ಲೋಗಿ ನೀರು ಕೆಳಗೆ ನಿಂತ್ಕೊಂಡು ಎಲ್ಲ ಮಸಾಜ್ ಆಗೋಯ್ತು. ಲಾಸ್ಟಲ್ಲಿ ಜಿಮ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಜೋಶಲ್ಲಿ ಪೋಸಿಂಗ್ ಮಾಡಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನೋಡಿದ್ರೆ ಒಂದು ಗಾಡಿ ಕೀ ಕಳ್ದಾಕೋಗ್ಬಿಟ್ಟವನೆ. ಈ ಡ್ಯಾಮ್ ಹೆಸರು ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ಇದೇ ಥರ ಮಿನಿ ವ್ಲಾಗ್ ಹಾಗೂ ಜಿಮ್ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.